ಮಿತ್ರರೇ ನಮಸ್ಕಾರ. ನಿಮಗೆ ಒಂದು ಸರಳ ಪ್ರಶ್ನೆ ಕೇಳುತ್ತೇನೆ. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ಅರ್ಥವಾಗದ ಬದಲಾವಣೆಗಳು ಕಾಣಿಸುತ್ತಿವೆ. ಹಳೆಯ ಆಸಕ್ತಿಗಳು ನಿಧಾನವಾಗಿ ಕಡಿಮೆಯಾಗುತ್ತಿವೆ. ಒಂಟಿಯಾಗಿ ಇರೋದು ನಿಮಗೆ ಶಾಂತಿಯನ್ನು ಕೊಡುತ್ತಿದೆ. ಹಣದ ಬಗ್ಗೆ ಹೊಸದಾಗಿ ಗಂಭೀರವಾಗಿ ಯೋಚನೆ ಶುರುವಾಗುತ್ತಿದೆಯೇ? ಹಾಗಿದ್ದರೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಈ ಲಕ್ಷಣಗಳು ಸಾಮಾನ್ಯವಲ್ಲ. ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಸಂಕೇತವಾಗಿರಬಹುದು. ಬಹುತೇಕ ಜನರು ಹೀಗೆ ಭಾವಿಸುತ್ತಾರೆ, ಮೊದಲು ಹಣ ಬರಬೇಕು, ನಂತರ ಜೀವನ ಬದಲಾಗಬೇಕು. ಆದರೆ ನಿಜವಾದ ಸತ್ಯವೇನೆಂದರೆ, ಮೊದಲು ಮನಸ್ಸು ಬದಲಾಗುತ್ತದೆ, ನಂತರ ಸಂಪತ್ತು ಬರುತ್ತದೆ. ವೈಜ್ಞಾನಿಕವಾಗಿ ನೋಡಿದರೆ ನಮ್ಮ ಮೆದುಳಿನಲ್ಲಿ ಹೊಸ ನರಮಾರ್ಗಗಳು ರೂಪುಗೊಳ್ಳುತ್ತವೆ. ಅವು ನಮ್ಮ ಯೋಚನೆ, ನಿರ್ಧಾರ ಮತ್ತು ಅಭ್ಯಾಸಗಳನ್ನು ಬದಲಿಸುತ್ತವೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಇದು ಒಳಗಿನ ಶಕ್ತಿಯ ಜಾಗೃತಿ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೋಟ್ಯಾಧೀಶರಾಗುವ ಮೊದಲು ಕಾಣಿಸುವ 12 ಮಹತ್ವದ ಲಕ್ಷಣಗಳನ್ನು ನೋಡೋಣ. ಲಕ್ಷಣ 1, ಒಂಟಿತನದ ಮೆಚ್ಚುಗೆ. ಹಿಂದೆ ಜನಸಮೂಹ, ಗದ್ದಲ, ಸ್ನೇಹಿತರ ಜೊತೆ ಸಮಯ ಕಳೆಯುವುದು ಇಷ್ಟವಾಗುತ್ತಿತ್ತು. ಆದರೆ ಈಗ ಒಂಟಿಯಾಗಿ ಇರುವುದೇ ಶಾಂತಿಯನ್ನು ಕೊಡುತ್ತದೆ. ಇದು ದುಃಖವಲ್ಲ, ಇದು ನಿಮ್ಮ ಮನಸ್ಸು ಏಕಾಗ್ರವಾಗುತ್ತಿದೆ ಎಂಬ ಸೂಚನೆಯಾಗಿದೆ. ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳು ಗಂಭೀರವಾಗುತ್ತದೆ. ನೀವು ನಿಮ್ಮ ಜೀವನದ ಬಗ್ಗೆ ಹೆಚ್ಚು ಯೋಚಿಸಲು ಶುರು ಮಾಡುತ್ತೀರಿ. ಲಕ್ಷಣ 2, ಹಣದ ಬಗ್ಗೆ ಹೊಸ ದೃಷ್ಟಿಕೋನ. ಹಣವನ್ನು ಖರ್ಚು ಮಾಡುವುದರಿಂದ ಸಂತೋಷ ಸಿಗುತ್ತಿತ್ತು, ಆದರೆ ಈಗ ಹಣವನ್ನು ಹೇಗೆ ಹೆಚ್ಚಿಸಬಹುದು ಎಂಬ ಯೋಚನೆ ಬರುತ್ತದೆ. ನೀವು ಖರ್ಚು ಮಾಡುವುದಕ್ಕಿಂತ ಹಣವನ್ನು ನಿರ್ಮಾಣ ಮಾಡುವ ಮಾರ್ಗಗಳನ್ನು ಹುಡುಕುತ್ತೀರಿ. ಇದೇ ಶ್ರೀಮಂತ ಮನೋಭಾವದ ಮೊದಲ ಹೆಜ್ಜೆ. ಲಕ್ಷಣ 3, ಸಮಯದ ಮೌಲ್ಯ ಅರಿವು. ಹಿಂದೆ ಸಮಯ ವ್ಯರ್ಥವಾದರೂ ಹೆಚ್ಚಿನ ಗಮನ ಕೊಡುತ್ತಿರಲಿಲ್ಲ, ಆದರೆ ಈಗ ಪ್ರತಿಯೊಂದು ನಿಮಿಷವೂ ಅಮೂಲ್ಯವೆಂದು ಅನಿಸುತ್ತದೆ. ಅರ್ಥವಿಲ್ಲದ ಮಾತುಗಳು, ಉದ್ದೇಶವಿಲ್ಲದ ಕೆಲಸಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ನಿಮ್ಮ ಮನಸ್ಸು ಕಾರ್ಯಕ್ಷಮತೆಯತ್ತ ಸಾಗುತ್ತಿದೆ. ಲಕ್ಷಣ 4, ಸಾಹಸ ಮನೋಭಾವ. ಸೌಕರ್ಯ ವಲಯಗಳಲ್ಲಿ ಇರುವುದು ಬೇಸರವಾಗುತ್ತದೆ. ಹೊಸ ಪ್ರಯತ್ನಗಳನ್ನು ಮಾಡಬೇಕು ಅನಿಸುತ್ತದೆ. ಹೊಸ ಆಲೋಚನೆಯನ್ನು ಪರೀಕ್ಷಿಸಲು ಧೈರ್ಯ ಬರುತ್ತದೆ. ನೀವು ತಪ್ಪುಗಳನ್ನು ಭಯಪಡುವುದಿಲ್ಲ, ಏಕೆಂದರೆ ನಿಮ್ಮ ಬೆಳವಣಿಗೆ ನಿಮಗೆ ಮುಖ್ಯ. ಲಕ್ಷಣ 5, ವಿಫಲತೆಯ ಹೊಸ ಅರ್ಥ. ಮೊದಲು ವಿಫಲತೆ ಎಂದರೆ ಅಂತ್ಯ ಎಂದು ಅನಿಸುತ್ತಿತ್ತು, ಆದರೆ ಈಗ ವಿಫಲತೆ ಒಂದು ಪಾಠವೆಂದು ತಿಳಿದುಕೊಳ್ಳುವಿರಿ. ಪ್ರತಿ ತಪ್ಪಿನಿಂದ ನೀವು ಹೊಸದಾಗಿ ಕಲಿಯುತ್ತೀರಿ. ಇದೇ ಯಶಸ್ಸಿನ ದಾರಿ. ಲಕ್ಷಣ 6, ನಕಾರಾತ್ಮಕತೆಯಿಂದ ದೂರವಾಗುವುದು. ಹಿಂದೆ ಗಾಸಿಪ್ಗಳು, ಅನಾವಶ್ಯಕ ಚರ್ಚೆಗಳು, ನಕಾರಾತ್ಮಕ ವಾತಾವರಣದಲ್ಲಿ ನೀವು ಇರುತ್ತಿದ್ದೀರಿ, ಆದರೆ ಈಗ ನೀವು ಸ್ವತಃ ಅದರಿಂದ ದೂರವಾಗುತ್ತೀರಿ. ನಿಮ್ಮ ಶಕ್ತಿಯನ್ನು ಉಳಿಸಿಕೊಳ್ಳಲು ಪ್ರಾರಂಭಿಸುತ್ತೀರಿ. ಇದು ಒಳಗಿನ ಬಲದ ಸೂಚನೆ. ಲಕ್ಷಣ 7, ಕಲಿಯುವ ಹಂಬಲ. ನೀವು ಈಗ ಹೊಸ ವಿಷಯಗಳನ್ನು ಕಲಿಯಲು ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದೀರಿ. ಹೊಸ ಕೌಶಲ್ಯಗಳು, ಹೊಸ ಜ್ಞಾನ, ಹೊಸ ಅನುಭವಗಳು, ಇವುಗಳತ್ತ ನಿಮ್ಮ ಮನಸ್ಸು ಆಕರ್ಷಿತವಾಗುತ್ತದೆ. ಇದೇ ನಿಮ್ಮ ಬೆಳವಣಿಗೆ ಮಾರ್ಗವಾಗಿದೆ. ಲಕ್ಷಣ 8, ಸ್ವಾಭಿಮಾನ ಹೆಚ್ಚಾಗುವುದು. ನೀವು ಎಲ್ಲರನ್ನು ಸಂತೋಷಪಡಿಸಲು ಯತ್ನಿಸುತ್ತಿದ್ದೀರಿ, ಆದರೆ ಈಗ ನಿಮ್ಮ ಮೌಲ್ಯವನ್ನು ನೀವು ಗುರುತಿಸುತ್ತಿದ್ದೀರಿ. ಅನಾವಶ್ಯಕವಾಗಿ ಯಾರಿಗೂ ತಲೆಬಾಗುವುದಿಲ್ಲ. ಇದು ನಿಮ್ಮ ವ್ಯಕ್ತಿತ್ವದ ಬೆಳವಣಿಗೆ. ಲಕ್ಷಣ 9, ಸ್ಪಷ್ಟ ಗುರಿ. ಈ ಮೊದಲು ಜೀವನದಲ್ಲಿ ದಿಕ್ಕಿಲ್ಲದೆ ಸಾಗುತ್ತಿದ್ದೀರಿ, ಆದರೆ ಈಗ ನಿಮಗೆ ಏನು ಬೇಕು ಎಂಬುದು ಸ್ಪಷ್ಟವಾಗುತ್ತಿದೆ. ನೀವು ಗುರಿಯತ್ತ ಸಾಗಲು ಪ್ರಾರಂಭಿಸುತ್ತೀರಿ. ಇದೇ ಯಶಸ್ಸಿನ ದಿಕ್ಕು. ಲಕ್ಷಣ 10, ಹಣದ ನಿಯಂತ್ರಣ. ಈ ಹಿಂದೆ ಅನಗತ್ಯ ಖರ್ಚು ಮಾಡುತ್ತಿದ್ದೀರಿ, ಆದರೆ ಈಗ ನೀವು ಹಣವನ್ನು ಜಾಣ್ಮೆಯಿಂದ ಬಳಸುತ್ತಿದ್ದೀರಿ. ಉಳಿವು ಮತ್ತು ಹೂಡಿಕೆ ಬಗ್ಗೆ ಯೋಚನೆ ಶುರುವಾಗುತ್ತದೆ. ಇದೇ ಸಂಪತ್ತಿನ ಮೂಲ. ಲಕ್ಷಣ 11, ನಿರಂತರತೆ. ಸಣ್ಣ ಸಣ್ಣ ಅಭ್ಯಾಸಗಳು ರೂಪುಗೊಳ್ಳುತ್ತವೆ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಪ್ರಗತಿ, ನಿರಂತರ ಪ್ರಯತ್ನ, ಇವು ದೊಡ್ಡ ಸಾಧನೆಗೆ ಕಾರಣವಾಗುತ್ತವೆ. ಲಕ್ಷಣ 12, ಒಳನೋಟದ ಬಲ. ನಿಮ್ಮ ಒಳಮನಸ್ಸು ಈಗ ಹೆಚ್ಚು ಸ್ಪಷ್ಟವಾಗುತ್ತಿದೆ. ಯಾವ ನಿರ್ಧಾರ ಸರಿ ಎಂದು ನೀವು ಒಳಗಿನಿಂದಲೇ ಅನುಭವಿಸುತ್ತಿದ್ದೀರಿ. ಇದು ಅಂತರಂಗ ಚೇತನದ ಜಾಗೃತಿ. ಅಂತಿಮವಾಗಿ ಹೇಳುವುದೇನೆಂದರೆ, ಮಿತ್ರರೇ, ಈ 12 ಲಕ್ಷಣಗಳಲ್ಲಿ ಕೆಲವು ನಿಮ್ಮಲ್ಲಿ ಕಂಡು ಬಂದರೆ ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಿ. ಆದರೆ ಗಮನಿಸಿ, ಲಕ್ಷಣಗಳು ಮಾತ್ರ ಸಾಕಾಗುವುದಿಲ್ಲ. ಕಾರ್ಯ, ಶಿಸ್ತು, ನಿರಂತರತೆ, ಅದೇ ಸಂಪತ್ತಿನ ಮಾರ್ಗ. ಹಣವನ್ನು ಬೆನ್ನಟ್ಟಬೇಡಿ, ನಿಮ್ಮನ್ನು ನೀವು ಬೆಳೆಸಿಕೊಳ್ಳಿ. ಹಣವೇ ನಿಮ್ಮತ್ತ ಬರಲು ಪ್ರಾರಂಭಿಸುತ್ತದೆ. ಮಿತ್ರರೇ, ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.